ಹಾಯ್ ಬ್ರೋ. ನಮಸ್ಕಾರ. ನಮಸ್ಕಾರ. ಹಾಯ್, ಇವರೇ ನಮ್ಮ ಬಾಸ್ ಭವಾನಿ ಕನ್ನಡ ಸುನ ಬ್ರೋ. ಇದೇನು ಬ್ರೋ ಇದು? ಬನ್ನಿ ಬ್ರೋ. ಓ ಬ್ರೋ, ಕುತ್ಕೊಂಡು ಬ್ರೋ. ಇದು ಹಿಂದೆ ಫೋರ್ಸ್ ಜಾಸ್ತಿ ಇರುತ್ತೆ. ಓಕೆ ಬ್ರೋ, ಓಕೆ. ಓ, ತುಂಬ ಫೋರ್ಸ್ ಇದೆ ಬ್ರೋ. ಓಕೆ ಬ್ರೋ. ಇರಲಿ. ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ, ಎನ್ನ ಕರುಣದಿ ಕಾಯೋ ಮಾದೇಶ್ವರ. ಒಳಗಡೆ ಇರ್ಬೇಕು ಅಂದ್ರೆ ಫ್ಯಾನ್ ಇರ್ಬೇಕು, ಹೊರಗಡೆ ಇರ್ಬೇಕು ಅಂದ್ರೆ ಫ್ಯಾನ್ಸ್ ಇರ್ಬೇಕು. ಓಟೆ ಇಲ್ಲ ಬ್ರೋ, ಓಟೆ ಇಲ್ಲ. ಮಾಡಿರ್ಬೋದು. ನಿಮಗೆ ಗೊತ್ತಾ ಒಂದು ವಿಷಯ, ನಾನು ಚಂದನ್ ಶೆಟ್ಟಿ ಶಿಷ್ಯ ಅಂತ ಹೇಳ್ಕೊಂಡು ಬೆಳೆದಂತ ಹುಡುಗ ನಾನು. ಈ ರಾಹುಲ್ ಡಿಟೋ ಸಾಂಗ್ಸ್ ಆಗಿರ್ಬೋದು. ಇದು ಬಾದಾಮಿಂದ ಕಟ್ಟಿದ್ದಾರೆ. ಖುಷಿ ಆಯಿತು. ಸೈಕಲ್ ಅಡ್ಡ ಬರ್ಬೋದು, ಯಾವ್ದು ವೆಹಿಕಲ್ ಬ್ರೋ. ಇನ್ನು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಿವಮೊಗ್ಗದ ಟ್ಯಾಲೆಂಟ್ 10% ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಅವ್ರ ಹೆಸರು ಬಾಸ್ ಭವಾನಿ ಅಂತ, ಅಲಿಯಾಸ್ ಕನ್ನಡದ ಸುನಾಮಿ, ಸ್ಪಾಟ್ ರ್ಯಾಪರ್. ಲೆಟ್ಸ್ ಗೋ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ. ಹಾಗೆ ಬನ್ನಿ ಬನ್ನಿ ಬ್ರೋ. ಹಾಯ್ ಬ್ರೋ. ಹಾಯ್ ಬ್ರೋ. ನಮಸ್ಕಾರ. ನಮಸ್ಕಾರ. ಹಾಯ್, ಇವರೇ ನಮ್ಮ ಬಾಸ್ ಭವಾನಿ ಕನ್ನಡದ ಸುನಾಮಿ, ಸ್ಪಾಟ್ ರ್ಯಾಪರ್. ಅವರ ಸಾಧನೆಗಳನ್ನು ಇನ್ನೂ ತೆರೆದಿರೋಣ. ಲೆಟ್ಸ್ ಗೋ. ಇದು ಪುಟ್ಟದಂತಹ ಸಾಧನೆ ಬ್ರೋ. ಇನ್ನೂ ಅತಿ ದೊಡ್ಡದಂತ ಸಾಧನೆ ಮಾಡಬೇಕು ಅಂತ ಒಂದು ಅಂಬೇಗಾರೆ ಪುಟ್ಟ ಹೆಜ್ಜೆ ಇಡ್ತಿದ್ದೀವಿ. ಅದೇ ಕೂಡ ಬಾಸ್ ಅಂತ ಹೇಳ್ತಿದ್ದೀವಿ. ನೋಡಿ, ಬಾಸ್ ಭವಾನಿ ಅಂತ ಹಾಕೊಂಡಿದ್ದಾರೆ. ಓಕೆ, ಬಾಸ್ ಅಂತ. ತುಂಬ ನೇಚರ್, ಇದು ಗ್ರೀನರಿ ತುಂಬ ಇದೆ, ಅವರಿಗೆ ಇಷ್ಟ ಅನ್ಸುತ್ತೆ ಮೇ ಬಿ. ಹೌದು, ಹಸಿರೇ ನಮ್ಮ ಉಸಿರು. ಅದಕ್ಕೋಸ್ಕರ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನು ಹೆಚ್ಚಾಗಿ ನಾವು ಪ್ರೀತಿಸ್ತೀವಿ. ಈ ಬಾಸ್ ಅನ್ನೋದು ಫುಲ್ ಫಾರ್ಮ್ ಅನ್ನ ಕೇಳ್ತಾ ಇದ್ದಾರೆ. ಬ್ರೋ, ಅವರು ವರಪ್ರಸಾದ್ ಬ್ರೋ ಮಾಡ್ಕೊಂಡು ಹೋಗಿದ್ರು, ನೀವು ಹೇಳಿದ್ರಿ. ಈಗ ನನ್ನ ಬ್ಲಾಗ್ ಅಲ್ಲಿ ಒಂದ್ ಸ್ವಲ್ಪ ಹೇಳ್ಬೇಕು. ಓಕೆ, ಬಾಸ್ ಅಂತ. ಬಿ ಫಾರ್ ಬ್ರಿಲಿಯಂಟ್ನೆಸ್, ಓ ಫಾರ್ ಒಬಿಡಿಯಂಟ್ನೆಸ್, ಎಸ್ ಫಾರ್ ಸೈಲೆಂಟ್ ಸ್ವಾಗ್ ಅಂತ. ಇಂಗ್ಲಿಷ್ ಸಿಂಗಿಂಗ್. ಒಂದು ದೊಡ್ಡದಂತ ಸಾಧನೆ ಮಾಡಬೇಕು ಅಂತ ಒಂದು ಸ್ಪಾಟ್ ರ್ಯಾಪ್ ಅಂತ ಮೂಲಕ ಸ್ಥಾಪಿಸ್ತಾರೆ. ಒಂದು ಪುಟ್ಟ ಹೆಜ್ಜೆಯನ್ನು ಈಗ ತಾನೇ ಪ್ರಾರಂಭ ಮಾಡ್ತಾ ಇದೀವಿ. ಇನ್ನು ದೊಡ್ಡ ಸಾಧನೆ ಮಾಡಬೇಕು. ಒಂದು ಸಣ್ಣ ಪುಟ್ಟಂತಹ ಒಂದು ಸಾಧನೆ ಮಾಡಿದ್ವಿ. ಅದನ್ನ ಬಗ್ಗೆ ಒಂದು ಕಿರುನೋಟವನ್ನು ನೋಡೋಣ ಬನ್ನಿ ಬ್ರೋ. ನಿಮ್ಮ ಮನೆ ಒಳಗೆ ಎಂಟರ್ ಆಗೋಣ. ಲೆಟ್ಸ್ ಗೋ ಗೈಸ್. ವೆಲ್ಕಮ್ ಬ್ರೋ, ವೆಲ್ಕಮ್ ಟು ಮೈ ಸ್ವೀಟ್ ಹೋಮ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಓ, ಪಂಚಿಂಗ್ ಬ್ರೋ. ಇದೇನು ಬ್ರೋ ಇದು? ಬನ್ನಿ ಬ್ರೋ, ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಇದು ಪಂಚಿಂಗ್ ಬ್ಯಾಗ್ ಅಂತ ಬ್ರೋ, ನಾವೇ ಮಾಡಿರೋದು. ಓ, ನೀವೇ ಮಾಡಿರೋದಾ? ಒಂದು ದೊಡ್ಡದಂತ ಒಂದು ಪಂಚಿಂಗ್ ಬ್ಯಾಗ್ ತಗೋಬೇಕು ಅಂದ್ರೆ ಎಷ್ಟು ರೇಟ್ ಅಂತ ನಿಮಗೆ ಗೊತ್ತಿರುತ್ತೆ. ಹೌದೌದು, ಅದಕ್ಕೋಸ್ಕರ ಖಂಡಿತ. ಒಂದು ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರತ್ತಲ್ಲ ಬ್ರೋ, ಒಂದು ಬಟ್ಟೆ ಆಗಿರ್ಬೋದು, ವೇಸ್ಟ್ ಕ್ಲಾತ್ಸ್ ಆಗಿರ್ಬೋದು, ಅದನ್ನ ಒಂದು ಮೂಟೆ ಕಟ್ಟಿ ಒಂದು ಪಂಚಿಂಗ್ ಬ್ಯಾಗ್ ತರ ಮಾಡಿ ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಹೌದಾ ಬ್ರೋ? ಫಿಸಿಕಲ್ ಫಿಟ್ನೆಸ್ ಗೋಸ್ಕರ. ನಾವೇ ಬಂದು ಮಾಡಿದಂತ ಒಂದು ಕಸದಿಂದ ರಸ. ನೀವೇನ್ ಕಸನ ಹೊರಗಡೆ ಎಸಿತೀರಾ, ಡಂಪ್ ಮಾಡ್ತೀರಾ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಒಂದು ಸಣ್ಣದಂತ ಒಂದು ಸಂದೇಶ ಅಷ್ಟೇ. ಓಕೆ ಬ್ರೋ, ಒಂದ್ಸತಿ ಪಂಚ್ ಮಾಡಿ ತೋರಿಸ್ಬೋದಾ? ಓಕೆ ಬ್ರೋ, ಪಂಚಿಂಗ್ ಆಗಲೇ ನಿಮ್ಮ ವಿಡಿಯೋ ನೋಡಿರ್ತೀರಾ, ಬೇರೆ ಬೇರೆ ಬ್ಲಾಗ್ ನೋಡಿದ್ದೀನಿ. ಓಕೆ, ಒಂದು ಬ್ರೋ ಹೇಳಿದೀನಿ, ಸ್ವಲ್ಪ ಹಿಂದೆ ಫೋರ್ಸ್ ಜಾಸ್ತಿ ಇರುತ್ತೆ ನಮ್ಗೆ. ಓಕೆ ಬ್ರೋ, ಓಕೆ. ಫೋರ್ಸ್ ಜಾಸ್ತಿ ಇರುತ್ತೆ ಅಂತ ಗೈಸ್. ಲೆಟ್ಸ್ ಗೋ, ನೋಡೋಣ. ನೋಡಿ, ಒನ್ ಪಂಚ್ ಇದು. ಓ, ತುಂಬಾ ಫೋರ್ಸ್ ಇದೆ ಬ್ರೋ. ಓಕೆ ಬ್ರೋ. ಇರ್ಲಿ, ಅದನ್ನ ಅದ್ರ ಕಡೆ ಆಮೇಲೆ ಬರೋಣ. ನಿಮ್ಮ ಮನೆ ಒಂದು ವಿಸಿಟ್ ಮಾಡೋಣ. ಓಕೆ ಬ್ರೋ, ಓಕೆ. ಮನೆ ಎಂಟರ್ ಆಗ್ತಿದ್ದಂಗೆ ತುಂಬ ಸಾಧನೆಗಳ ಕಾಣಿಸುತ್ತೆ, ನೋಡ್ಬೋದು. ಇದ್ರ ಶಾರ್ಟ್ಸ್ ಎಲ್ಲ ಹಾಕ್ತೀನಿ, ನೋಡ್ಕೊಂಬನ್ನಿ ಬ್ರೋ. ಎಕ್ಸ್ಪ್ಲೈನ್ ನಿಮ್ಮ ಸಾಧನೆಗಳನ್ನ ಒಂದು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ ಬ್ರೋ, ಖಂಡಿತವಾಗಿ ಹೇಳ್ತೀವಿ. ಒಂದು ಸಣ್ಣದಂತ ಸಾಧನೆ ಬ್ರೋ, ನಾನೇನು ದೊಡ್ಡ ಸಾಧಕ ಅಲ್ಲ. ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದ್ರೆ ಅದನ್ನೇ ನೀವು ದೊಡ್ಡ ಸಾಧನೆ ಅಂತ ನಮ್ಮ ಜನರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಹೇಳ್ತಾ ಇದ್ದೀರಾ. ನಮಗೂ ಕೂಡ ಖುಷಿ ಆಗುತ್ತೆ. ನಮ್ಮಂತ 4 ಜನ ನೋಡಿ ನಮ್ಮ ಇನ್ಸ್ಪಿರೇಷನ್ ತಗೊಂಡು ಬೆಳಿತಾರೆ ಅಂತ, ಖಂಡಿತವಾಗ್ಲೂ ಬೆಳಿಲಿ ಅಂತ ಹೇಳ್ತಿದ್ವಿ ಬ್ರೋ. ಇದು ಸಣ್ಣದಂತಹ ಒಂದು ಸಾಧನೆ ಬ್ರೋ, ನೀವು ನೋಡ್ಬೋದು. ಪ್ಲೀಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಬ್ರೋ? ಓಕೆ, ಖಂಡಿತ ಬ್ರೋ. ನೋಡಿ ಬ್ರೋ, ಇದು ಕರ್ನಾಟಕ ಪ್ರತಿಭಾ ಅಕಾಡೆಮಿಯಿಂದ ಬಂದಿರೋದು. KPSC ಎಕ್ಸಾಮು ಟಾಪ್ 10 ಬೆಸ್ಟ್ ಸ್ಟೂಡೆಂಟ್ ಅಂತ. ಪರ್ಸೆಂಟೇಜ್ ಪ್ರಕಾರ ನೋಡ್ಬೋದು ನೀವು ಎಷ್ಟಿದೆ ಅಂತ. ನೋಡ್ಬೋದು ನೀವು. ಇದು 98% ಬ್ರೋ. 98%. ಓಕೆ, ನೆಕ್ಸ್ಟ್ ನೋಡಿರ್ಬೋದು ನಿಮಗೆ ನಮ್ಮ ಒಂದು ಸ್ಟೇಟ್ ಡ್ಯಾನ್ಸ್ ಗ್ರೂಪ್ ಆಗಿರ್ಬೋದು, ಅಲ್ಲಿ ಬಂದು ಸಾಧಕರ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಬ್ರೋ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಬ್ರೋ. ನಾವು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಸಹ ಹೋಗಿದ್ದೀವಿ. ಚಿಂತನ ಎಕ್ಸಾಮ್ ಅಂತ, ಅಂತಾರಾಷ್ಟ್ರೀಯ ಚಿಂತನ ಎಕ್ಸಾಮ್ ಅಂತ, ಅಲ್ಲಿ ಬಾಸ್ ಭವಾನಿ ಶಂಕರ್ ಫಸ್ಟ್ ಪ್ರೈಸ್ ಬಂದಿರೋದು. ಇದು ಸರಿಗಮಪ್ಪಾಗಿ ನಾವು ಭಾಗವಹಿಸ್ತಾ ಇರ್ತೀವಿ, ಹೋದಾಗೆಲ್ಲ ಭಾಗವಹಿಸ್ತಾ ಇರ್ತೀವಿ. ಅದರದ ಒಂದು ಕಿರು ಕಾಣಿಕೆ, ಒಂದು ನೆನಪಿನಗೋಸ್ಕರ ಒಂದು ಜಿ ಕನ್ನಡದ ಹಾಕಿರ್ಬೋದು. ಅದಾದಮೇಲೆ ನ್ಯೂಸ್ 18 ಆಗಿರ್ಬೋದು. ಅದಾದಮೇಲೆ ನಮ್ಮ ವಾಯ್ಸ್ ಆಫ್ ಶಿವಮೊಗ್ಗ ಆಗಿರ್ಬೋದು, ನಮ್ಮ ಶಶಿ ಸರ್ ಮಾಡುವಂಥ ಟ್ಯಾಲೆಂಟ್ ಹಂಟ್ ಶೋ ಆಗಿರ್ಬೋದು.
ಅದೇ ನಂತರ ಕರ್ನಾಟಕ ಪ್ರತಿಭಾ ಅಕಾಡೆಮಿ ಆಗಿರ್ಬೋದು, ಅದೇ ತರಹ ನಮ್ಮ ಒಂದು ಶ್ರೀಗಂಧ ಅಕಾಡೆಮಿ. ಇದು ನಮ್ಮ ಹೇಳಬೇಕು ಅಂದರೆ ಹಂಸಲೇಖ ಸರ್ ಜೊತೆ ನಡೆಸಿದಂಥ ಒಂದು ಕಾರ್ಯಕ್ರಮ. ಹಂಸಲೇಖ ಜೊತೆಗೆ ನಾವು ಸ್ಕ್ರೀನ್ ಶೇರ್ ಮಾಡಿದೀವಿ ಅಂತ ಹೇಳೋದಕ್ಕೆ ನಾವು ನಿಜವಾಗ್ಲೂ ಹೆಮ್ಮೆ ಪಡ್ತೀವಿ, ಖುಷಿ ಪಡ್ತೀವಿ. ಹಂಸಲೇಖ ಅವ್ರ ಜೊತೆ ಎಲ್ಲ ಆಡಿದ್ರು. ಅವ್ರ ಜೊತೆ ಅಂದರೆ ಅವರು ಜಡ್ಜ್ ಆಗಿ ಬಂದಿದ್ರು. ಶ್ರೀಗಂಧ ಕಾರ್ಯಕ್ರಮ ಅಂತ ಈಶ್ವರಪ್ಪ ಸರ್ ಅವರ ಒಂದು ನೇತೃತ್ವದಲ್ಲಿ ನಡೆಯುತ್ತೆ. ಅದರಲ್ಲಿ ನಾವು ಒಂದು ಹಾಡನ್ನು ಹಾಡಿದ್ವಿ. ನಾವು ಬರೀ ರ್ಯಾಪ್ ಸಾಂಗ್ ಮಾತ್ರ ಅಲ್ಲ ಬ್ರೋ, ಒಂದು ಕ್ಲಾಸಿಕಲ್ ಸಿಂಗಿಂಗ್ ಕೂಡ ನಾವು ಮಾಡಿದ್ವಿ, ಸೆಮಿ ಕ್ಲಾಸಿಕಲ್ ಸಿಂಗಿಂಗ್ ಸಹ ಮಾಡಿದ್ವಿ. ಅದರಂತಹ ಒಂದು ನೋಡಿ ನಿಮ್ಮ ಮನೆ ತುಂಬ ಬರೀ ಸರ್ಟಿಫಿಕೇಟ್ಗಳೇ ಇದ್ದಾವೆ, ಬಹುಮಾನಗಳೇ ಇದ್ದಾವೆ. ಅದೇ ರೀತಿಯಾಗಿ ಹೇಳ್ಬೇಕು ಅಂದರೆ ನಮ್ಮ ಮನೆ ಸ್ವಲ್ಪ ಚಿಕ್ಕ ಮನೆ ಬ್ರೋ, ಮನೆ ಚಿಕ್ಕದು. ಏನ್ ಮಾಡೋದು ಬ್ರೋ, ಹೇಳ್ಬೇಕು ಅಂದ್ರೆ ಕೆಸರಲ್ಲೇ ಕೂಡ ಒಂದು ಕಮಲ ಹುಟ್ಟೋದು, ಬಡತನದಲ್ಲೇ ಕೂಡ ಒಂದು ಕಲೆ ಬೆಳೆಯೋದು ಅಂತ ಹೇಳ್ತಾ ಇದ್ದೀವಿ. ಒಂದು ಸಣ್ಣ ಮನೆ ಬ್ರೋ, ಒಂದು ಸ್ವಲ್ಪ ನೋಡ್ಬೋದು. ಅದೇ ರೀತಿಯಾಗಿ ಈಗ ನೋಡ್ಬೋದು ಬ್ರೋ, ನಾವು ಹೇಳ್ಬೇಕು ಅಂದ್ರೆ ಇದು ರೀಸೆಂಟ್ ಆಗಿ ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ನಾವು ಕಣ್ಣಿನ ಕೂಡ ಡೊನೇಟ್ ಮಾಡಿದೀವಿ ಬ್ರೋ. ಓ ನೈಸ್. ಒಂದು ಹಿಂದೆ ಕಣ್ಣಿನ ಕೂಡ ಡೊನೇಟ್ ಮಾಡಿದೀವಿ. ಯಾಕೆ ಅಂದ್ರೆ ಇದರಲ್ಲಿ ಒಂದು ನಮ್ಮದು ಒಂದು ಸಣ್ಣ ಸ್ವಾರ್ಥ ಇದೆ. ಯಾಕೆಂದ್ರೆ ನಾವು ಸತ್ತ ಮೇಲೂ ಕೂಡ ನಮ್ಮ ಕಣ್ಣು ರೀಲ್ಸ್ ಗಳನ್ನ ನೋಡ್ಲಿ, ನಮ್ಮ ಕಣ್ಣಿನ ಡೊನೇಟ್ ಮಾಡಿದೀವಿ. ಇನ್ಸ್ಪಿರೇಷನ್ ಆಗ್ಬೇಕು ಬ್ರೋ. ಯಾವುದು ಬ್ರೋ? ಯಾಕೆ ನಾವು ನೇತ್ರದಾನ, ದಾನದಲ್ಲಿ ಶ್ರೇಷ್ಠದಂತಹ ದಾನ ನೇತ್ರದಾನ. ಇದು ಇನ್ಸ್ಪಿರೇಷನ್ ಆಗ್ಬೇಕು, ಖಂಡಿತ ಎಲ್ಲರೂ ಕೂಡ ಅದನ್ನ ಮಾಡ್ಬೇಕಾಗಿದಂತೆ. ಇದು ನನ್ನಂತ ಪುಟ್ಟದಂತಹ ಒಂದು ನನ್ನ ಗಿಟಾರು, ಇದನ್ನು ಕೂಡ ಬ್ಲಾಗ್ ಅಲ್ಲಿ ನೋಡಿರ್ತೀರಾ, ತುಂಬಾ ನೋಡಿದೀವಿ. ಓಕೆ. ಇನ್ನು ನಮ್ಮ ಸನ್ಮಾನಗಳ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ದೇವರಿಗೆ ಅದನ್ನ ಅರ್ಪಣೆ ಮಾಡಿದ್ದೇವೆ. ನೈಸ್ ನೈಸ್ ನೈಸ್, ವೆರಿ ನೈಸ್. ಇದು ಇನ್ನು ಕೂಡ ನಮ್ಮ ಸರ್ಟಿಫಿಕೇಟ್ಗಳು ಇಡಕ್ಕೆ ಜಾಗ ಇಲ್ಲ ಬ್ರೋ. ಎಲ್ಲಾ ಕಡೆ ಬರೀ ಸರ್ಟಿಫಿಕೇಟ್ ಕಾಣ್ಬೋದು ನೀವು. ಹೌದು, ನೋಡ್ತಾ ಇದ್ದೀನಿ. ಅಲ್ಲೂ ಕೂಡ ಸರ್ಟಿಫಿಕೇಟ್ಸ್ ಇದಾವೆ, ಇನ್ನು ಬಹುಮಾನಗಳಿದಾವೆ, ಇನ್ನು ಇಲ್ಲೆಲ್ಲ ಬಹುಮಾನಗಳಿದಾವೆ. ಇಡಕ್ಕೆ ಜಾಗ ಇಲ್ಲ ಅಂತ ಅದನ್ನ ಇಟ್ಬಿಟ್ಟಿದ್ದೀವಿ ಸೈಡ್ ಅಲ್ಲಿ. ತುಂಬಾ ಒಳ್ಳೆಯದು. ಇದು ನನ್ನ ಲವರ್, ನನ್ನ ಗರ್ಲ್ ಫ್ರೆಂಡ್ ಅಂದ್ರೆ ನನ್ನ ಗಾಡಿ. ನೈಸ್ ಬ್ರೋ, ನೈಸ್ ನೈಸ್. ಒಂದು ಪುಸ್ತಕದಂತಹ ಒಂದು ಮನೆ ಬ್ರೋ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಜಾಗ ಇಲ್ಲ, ಚೇರ್ ಹಾಕಿದೀನಿ. ಇಲ್ಲ, ಸೋಫಾ ಸೆಟ್ ಎಲ್ಲ ಇಲ್ಲ, ಬಡವರು. ಹೌದು ಗೈಸ್, ಅವರು ನಾನು ಬಂದ ತಕ್ಷಣ ಪಾಪ ಗಾಳಿ ಆಟೆ ಅಂತ ನೋಡಿ ಫ್ಯಾನ್ ಹಾಕೊಟ್ಟಿದ್ದಾರೆ ಇಲ್ಲಿ ಕೂತ್ಕೊಳ್ಳಿ ಅಂತ. ತುಂಬ ದೊಡ್ಡ ಮನಸ್ಸು. ಪ್ಲೀಸ್ ಸಪೋರ್ಟ್ ಮಾಡಿ. ಓನ್ ಟ್ಯಾಲೆಂಟಿಂದ ಬೆಳೆಯೋಣ ಅಂತಿದ್ದಾರೆ. ಯಾರು ಸಪೋರ್ಟರ್ಸ್ ಇಲ್ಲ, ಝೀರೋ ಸಪೋರ್ಟಿಂಗ್. ಪ್ಲಸ್ ಇಷ್ಟೇ ಅಲ್ಲ ಬ್ರೋ, ಇನ್ನೂ ಸಾಕಷ್ಟು ಸರ್ಟಿಫಿಕೇಟ್ಗಳಿದಾವೆ. ಓ ನೈಸ್. ಇನ್ನೂ ತುಂಬಾದಂಥ ಸರ್ಟಿಫಿಕೇಟ್ಗಳಿವೆ, ಇನ್ನೂ ಪ್ರೈಸ್ಗಳಿದಾವೆ. ಇಡಕ್ಕೆ ಜಾಗ ಇಲ್ಲ ಬ್ರೋ. ಇರುವಂತಹ ಒಂದು ಸಣ್ಣದಂತಹ ವ್ಯವಸ್ಥೆ ನಮ್ಮಲ್ಲಿ. ಇನ್ನೂ ಸರ್ಟಿಫಿಕೇಟ್ಗಳಿದಾವೆ, ಪ್ರಶಂಸಾ ಪತ್ರಗಳಿದಾವೆ. ಈ ಪತ್ರಗಳು, ಪ್ರಶಸ್ತಿಗಳು ಯಾವುದೂ ಕೂಡ ಪ್ರಯೋಜನಕ್ಕೆ ಬರಲ್ಲ ಅಂತ ನಮ್ಮ ಸರ್ಟಿಫಿಕೇಟ್ಗಳನ್ನು ನಾವೇ ಕೂಡ ಒಂದು ಸೈಡಲ್ಲಿ ಇಟ್ಟಿದ್ದೀವಿ. ಯಾಕೆ ಅಂದರೆ ಇದಕ್ಕಿಂತ ಒಂದು ಕಲಾವಿದರಿಗೆ ಒಂದು ಬೆಳೆದಿಕ್ಕೆ ಒಂದು ವೇದಿಕೆ ಬೇಕು, ಹಾಗೆ ಸ್ವಲ್ಪ ಸಹಾಯ ಧನ, ಒಂದು ಪ್ರೋತ್ಸಾಹ ಧನ ಅನ್ನೋದು ಬೇಕಾಗುತ್ತೆ. ಒಂದು ನೋಡಿ ಬ್ರೋ, ನಮಗೆ ಒಳಗಡೆ ಇರಬೇಕು ಅಂದ್ರೆ ಫ್ಯಾನ್ ಇರಬೇಕು, ಹೊರಗಡೆ ಇರಬೇಕು ಅಂದ್ರೆ ಫ್ಯಾನ್ಸ್ ಇರಬೇಕು. ಅದಕ್ಕೋಸ್ಕರ ಫ್ಯಾನ್ ಅನ್ನ ಹಾಕಿದ್ದೀವಿ. ಓಟ್ ಇಲ್ಲ ಬ್ರೋ, ಓಟ್ ಇಲ್ಲ. ನೈಸ್ ನೈಸ್. ಓಕೆ ಬ್ರೋ, ಇದು ನನ್ನ ಪುಟ್ಟದಂತಹ ಗಿಟಾರ್. ದಿಸ್ ಇಸ್ ಮೈ ಲವ್ಲಿ ಗಿಫ್ಟ್ ಅಂತಾನೆ ಹೇಳ್ಬೋದು. ನಮ್ಮ ಬರ್ಡೇಗೆ ಬಂದಿದಂತಹ ಒಂದು ಗಿಫ್ಟ್ ಕೊಟ್ಟಿದ್ದ ಬ್ರೋ. ಹಾ ಬ್ರೋ, ನೈಸ್ ನೈಸ್ ಬ್ರೋ. ನೀವು ಇನ್ನೂ ಏನೇನು ಮಾಡಿಲ್ಲ ಬ್ರೋ, ಎಲ್ಲ ಮಾಡ್ಬಿಟ್ಟಿದ್ದೀರಲ್ಲ. ವೆರಿ ಮಲ್ಟಿಪಲ್ ಟ್ಯಾಲೆಂಟೆಡ್ ಗೈಸ್ ಇವರು. ನೈಸ್ ನೈಸ್. ಓಕೆ, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಬರೀ ರ್ಯಾಪ್ ಸಾಂಗ್ ನ ಕೇಳಿರ್ತೀರಾ. ಹೌದು ಹೌದು, ಖಂಡಿತ. ಸಾಂಗ್ ನ ಮಾಡೋದಿಲ್ಲ. ಒಂದು ಕ್ಲಾಸಿಕಲ್ ಸಾಂಗ್ ಆಗಿರ್ಬೋದು, ಸೆಮಿ ಕ್ಲಾಸಿಕಲ್ ಸಾಂಗ್ ಆಗಿರ್ಬೋದು. ಹಾಗೆ ಬ್ರೋ, ಹೆಂಗೋ ಗಿಟಾರ್ ಇದೆ, ಒಂದೆರಡು ಟ್ಯೂನ್ ಆಡ್ಬೋದಾ? ನಮ್ಮ ಜನ ನೋಡ್ತಾರೆ. ಏನ್ ಬ್ರೋ, ಒಂದೆರಡು ಟ್ಯೂನ್ ಹಾಕ್ಬೋದಾ? ಗಿಟಾರ್ ಇದೆಯಲ್ಲ. ಖಂಡಿತ ಬ್ರೋ, ಖಂಡಿತ ಬ್ರೋ, ಖಂಡಿತ. ನಿಮ್ಗೆ ಯಾವ ಟ್ಯೂನ್ ಈಗ ಪ್ಲೇ ಮಾಡ್ತೀನಿ, ಅದು ಯಾವುದು ಅಂತ ನೀವು ಗೆಸ್ ಮಾಡಿ ಹೇಳ್ತೀರಾ? ಅಷ್ಟೆಲ್ಲ ದೇವ್ರನ್ನ ಗಿಟಾರ್ ಏನು ಕೊಟ್ಟಿಲ್ಲ, ನೀವು ಸ್ವಲ್ಪ ಹೇಳ್ಬಿಟ್ರೆ, ನೀವು ಬಿಟ್ಬಿಟ್ರೆ ಖುಷಿ ಆಗುತ್ತೆ. ಓಕೆ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓ ವೆರಿ ನೈಸ್ ಬ್ರೋ. ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ, ಎನ್ನ ಕರುಣದಿ ಕಾಯೋ ಮಾದೇಶ್ವರ. ಹೇ ಶಂಕರ ಪ್ರೇಮಂಕುರ, ಅದ ನಂತರ ನೆಮ್ಮದಿ ದೂರ. ಯಾಕೀತರ ಹೇಳು ನಿನ್ನ ಈ ಹುನ್ನಾರ, ಇದರಿಂದ ಶಾಂತಿ ಸಂಹಾರ. ಓಕೆ, ನೈಸ್ ಬ್ರೋ, ವೆರಿ ನೈಸ್. ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ರಿ. ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಲ್ಲ ಬ್ರೋ ನಿಮ್ಮಲ್ಲಿ, ಒಂದು 4 ಜನಕ್ಕೆ ಮಕ್ಕಳಿಗೆ ಯೂಸ್ಫುಲ್ ಆಗೋ ಥರ ಹೇಳ್ಕೊಡ್ಬೋದಲ್ಲ, ಯಾವ್ದಾರ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೋದಲ್ಲ? ಖಂಡಿತ ಬ್ರೋ, ನಾನು ಅದನ್ನ ಪ್ರೊವೈಡ್ ಮಾಡಬೇಕು ಅಂತ ಒಂದು ಕ್ಲಾಸ್ ಓಪನ್ ಮಾಡಬೇಕು. ನಾನು ನನ್ನಂತ ಒಂದು ಟ್ಯಾಲೆಂಟ್ 4 ಜನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮ್ಯೂಸಿಕ್ ಕ್ಲಾಸ್ ಆಗಿರ್ಬೋದು, ಹಾಗೆ ಒಂದು ಪದಗಳನ್ನು ಕಟ್ಟುವಂತಹ ಒಂದು ಕಲಿಕೆ, ಹಾಡನ್ನ ಹೇಗೆ ರೆಡಿ ಮಾಡೋದು ಅದನ್ನು ಹೇಳ್ಕೊಡ್ಬೇಕು ಅಂತ ಇದ್ದೀವಿ. ಬಟ್ ಸಣ್ಣದಂತ ಜಾಗ ಬ್ರೋ, ನೀವು ನೋಡಿ ಪೂರಕ್ಕೆ ಕೂಡ ಜಾಗ ಇಲ್ಲ ನಮ್ಮ ಮನೇಲಿ. ಅಂತಂದ್ರೆ ನಾನು ಹೇಗೆ ಕ್ಲಾಸ್ ಓಪನ್ ಮಾಡೋದು, ಏನಾದ್ರು ಒಂದು ಸ್ವಲ್ಪ ಜಾಗ ತಗೊಂಡು ಮಾಡಬೇಕು ಅಂತ ಇದ್ದೀನಿ. ಖಂಡಿತ ಅದನ್ನು ಮಾಡ್ತೀನಿ ಬ್ರೋ. ನನ್ನ ಕೈಯಾದ ಸಹಾಯ, ನನ್ನ 4 ಜನ ಹುಡುಗರಿಗೆ ಅದನ್ನ ಕ್ಲಾಸಸ್ ಮಾಡಬೇಕು ಅಂತಾನೆ ಇದ್ದೀನಿ ಬ್ರೋ. ನನ್ನ ಮುಂದಿನ ಹೆಜ್ಜೆ ಬಾಸ್ ಭವಾನಿ ಮ್ಯೂಸಿಕಲ್ ಕ್ಲಾಸ್ ಓಪನ್ ಮಾಡಬೇಕು ಅಂತ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್ ಬ್ರೋ.
ಇನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ ಇನ್ನೂ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಬ್ರೋ ಇನ್ನು ತುಂಬಾ ಅವಾರ್ಡ್ಗಳಿದಾವೆ. ಇನ್ನು ನೀವು ನೋಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡಿರ್ಬೋದು, ಎತ್ತರವಾದಂತಹ ಒಂದು ಕಪ್ಗಳು ಅವಾರ್ಡ್ಗಳಿದೆ, ನೋಡಿದೀರಾ? ಇದಕ್ಕೆ ಜಾಗ ಇದೆ, ಅದಕ್ಕೋಸ್ಕರ ನಾನು ನಮ್ಮ ಅಮ್ಮನ ಶಾಲೆಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಇದನ್ನ ನಾನು ಒಂದು ಪುಟ್ಟದಾಗಿ ಹೇಳ್ಬೇಕು, ಈ ಅವಾರ್ಡ್ಗಳು ಮೆಡಲ್ಗಳು ಬೇಕು. ಓಕೆ ಬ್ರೋ, ನಿಮ್ ಮೈಕ್ ಬೀಳ್ತಾ ಇದೆ, ಸಡನ್ ಆಗ್ಬಿಡ್ತೀನಿ. ಇರ್ಲಿ ಒಂದು ಹೇಳ್ಬೇಕು ಅಂದ್ರೆ ಕಲಾವಿದರಿಗೆ ನೀವು ಕೊಡುವಂತ ಅವಾರ್ಡ್ಗಳು ಮೆಡಲ್ಗಳು ಮುಖ್ಯ. ಅದೇ ರೀತಿಯಾಗಿ ಒಂದು ಪ್ರೋತ್ಸಾಹ ಧನ, ಒಂದು ಸಹಾಯ ಧನ ಅಂತ ಒಂದು ಕೊಟ್ರೆ ಅವರ ಒಂದು ಬೆಳವಣಿಗೆಗೂ ಕೂಡ ಒಂದು ಉಪಯೋಗ ಆಗುತ್ತೆ. ಯಾಕೆಂದ್ರೆ ದುಡ್ಡಿಲ್ದೆ ದುನಿಯಾ ಬ್ರೋ, ಏನು ಮಾಡಕ್ ಬ್ರೋ, ದುಡ್ಡು ಖಂಡಿತ ಬ್ರೋ. ಈಗ ಒಬ್ಬ ಕಲಾವಿದನಾಗಿ ನಾನು ಅವಾಗ ಬೇಡ ಅಂತ ಹೇಳ್ತಾ ಇದ್ದೆ, ದುಡ್ಡೇನು ಬೇಡ ಅಂತ. ಬಟ್ ಇವಾಗ ಅದ್ರ ಪರಿಸ್ಥಿತಿ ಏನು, ಅದು ಬೆಳವಣಿಗೆಗೆ ಇಟ್ಟದಂತಹ ಒಂದು ಸಾಧನೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಹೇಳ್ಬೇಕು ಅಂದ್ರೆ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಧನವನ್ನ ಕೊಡಿ. ವೇದಿಕೆ ಹಬ್ಬ ಬರ್ತಾ ಇದೆ, ಖಂಡಿತ ಇನ್ನೇನು ಗಣಪತಿ ಹಬ್ಬ ಬರ್ತಾ ಇದೆ. ಒಂದು ಹಲವಾರು ವೇದಿಕೆಗಳ ಮೂಲಕ ಯಾರು ನೋಡ್ತಾ ಇದ್ರೆ ನಿಮ್ಮ ಗಣಪತಿಗ ಒಂದು ಹಾಡಾಗಿರ್ಬೋದು, ಒಂದು ಕಾರ್ಯಕ್ರಮ ಆಗಿರ್ಬೋದು, ಆ ಗಣೇಶನ ಹಾಡುಗಳಾಗಿರ್ಬೋದು, ಗಣೇಶನ ಸ್ತೋತ್ರಗಳಾಗಿರ್ಬೋದು, ಇದನ್ನ ಕೂಡ ಒಂದು ಹಾಡಿನ ಮೂಲಕ ಗಣೇಶನ ಮೇಲೆ ರ್ಯಾಪ್ ಸಾಂಗ್ ನ ಮಾಡ್ಬೇಕು ಅಂತ ಇದೆ ನಮ್ದು ನೆಕ್ಸ್ಟ್. ಹೌದಾ? ಒಂದು 4 ಸಣ್ಣ ರ್ಯಾಪಿಂಗ್ ಎಲ್ಲ ಮಾಡೋಣ ಅಂತಿದ್ದೀರಾ? 4 ಸಣ್ಣ ಮಾಡಿದ್ವಿ. ಗಣಪತಿ ಬಗ್ಗೆ ರ್ಯಾಪ್ ಸಾಂಗ್ ಯಾರು ಮಾಡಿಲ್ಲ, ಒಂದು ಮಾಡೋಣ ಅಂತ ಇದೀವಿ ಬ್ರೋ. ಓಕೆ ಬ್ರೋ, ಓಕೆ, ನೈಸ್. ತುಂಬಾ ದೊಡ್ಡನೆ ಸಾಧನೆ ಎಲ್ಲ ಮಾಡಿದ್ದಾರೆ ನೀವು ನೋಡ್ದಂಗೆ ಗಾಯ್ಸ್. ಈಗ ಗಿಟಾರನ್ನ ಇನ್ನೊಮ್ಮೆ ಕ್ಲೀನಾಗಿ ಪ್ಲೇ ಮಾಡ್ತಾರೆ ನೋಡಿ. ಗಣ 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 ಗಣೇಶ, ನಮ್ಮ ಗಣೇಶ, ಗಣ ಗಣ ಗಣೇಶ. ಹೇ ಗಣ ಗಣ ಗಣೇಶ, ನಮ್ಮ ಗಣೇಶ, ಗಣ 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 ಗಣೇಶ. ವಿದ್ಯಾದಾಯಕನು, ಬುದ್ಧಿ ಪ್ರದಾಯಕನು, ಸಿದ್ಧಿ ವಿನಾಯಕನು, ನೀನೆ ಗಣೇಶ, ನೀನೆ ಗಣೇಶ, ನೀನೆ ಗಣೇಶ. ಶಿವನು ಬಂದು ಆನೆ ತಲೆಯ ನಿನಗೆ ಇಂದು ಇಟ್ಟನು, ಗಣಪತಿಯಾಗಿ ನೀನು ಪ್ರಲೋಭನೆಯಿಂದ ಕೊಟ್ಟನು. ಹೇಳು ಗಣೇಶ, ನೀನು ಹೇಳು ಗಣೇಶ, ಆ ಗಣ ಗಣ ಗಣೇಶ, ನಮ್ಮ ಗಣೇಶ, ಗಣ 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 ಗಣೇಶ. ವೆರಿ ನೈಸ್ ಬ್ರೋ, ವೆರಿ ನೈಸ್. ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದೀರಾ. ಇದು ಕೇವಲ ಒಂದು ಟ್ರೈಲರ್ ಅಷ್ಟೇ. ಗಣಪತಿ ಹಬ್ಬಕ್ಕೆ ಆ ಸಾಂಗ್ ಬರ್ತಾ ಇದೆ, ದಯವಿಟ್ಟು ಪ್ರೋತ್ಸಾಹ ಮಾಡಿ ಗೈಸ್. ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೇ ನೀವು ಏನೇ ಕಾರ್ಯಕ್ರಮ ಇದ್ದರೂ ಇವರನ್ನು ಕರಿಬೋದು. ಇವರು ಸ್ಪಾಟ್ ರ್ಯಾಪ್ ಮಾಡ್ತಾರೆ, ಇಲ್ಲಾಂದರೆ ಸಿಂಗಿಂಗ್ ಆಡ್ತಾರೆ ಅಲ್ವಾ ಬ್ರೋ? ಯಾಕೆ ಒಂದು ಸಣ್ಣದಂತಹ ಒಂದು ವೇದಿಕೆಗೆ ಕಾಯ್ತಾ ಇದೀವಿ ಬ್ರೋ. ಒಂದು ವೇದಿಕೆ ಯಾವುದೇ ಆಗಿರ್ಬೋದು, ಒಂದು ವೇದಿಕೆ ಸಿಕ್ಕರೆ ಅಮ್ಮಂತ ಕಲಾವಿದರಿಗೆ ಬೆಳೆಯೋಕೆ ಒಂದು ಬೆಳವಣಿಗೆ ಆಗುತ್ತೆ. ಹೇಗೆ ಗಿಡಕ್ಕೆ ನೀರು ಹಾಕಿದ್ರೆ ಗಿಡ ಬೆಳೆಯುತ್ತೋ, ಹಾಗೆ ಕಲಾವಿದರಿಗೆ ವೇದಿಕೆಗಳು ಸಿಕ್ಕಿದಾಗ ಆ ಕಲಾವಿದರು ಬೆಳೀತಾರೆ ಅಂತ ಹೇಳೋಕೆ ಇಷ್ಟಪಡ್ತೀವಿ ಬ್ರೋ. ಹೌದು, ಖಂಡಿತ. ಸ್ವಲ್ಪ ಹೊರಗೆ ಹೋಗು, ಇನ್ನೂ ಕ್ಲೀನಾಗಿ ಮಾತಾಡೋಣ. ಓಕೆ ಬನ್ನಿ ಬ್ರೋ. ಓಕೆ ಬ್ರೋ, ಸಾರಿ ಗಾಯ್ಸ್, ಈಗ ಹೊರಗೆ ಬಂದಿದ್ದೀವಿ. ಇನ್ನೊಂದು ಏನು ನನಗೆ ಯೋಚನೆ ಬಂದಿದ್ದು ಅಂದರೆ, ಇವರೇ ಎಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅಂದರೆ ಇವ್ರ ಅಮ್ಮ ಎಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಅವರು ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಬ್ರೋ ಏನಂತ ಹೇಳ್ಬಿಟ್ರೆ ಬ್ರೋ, ಇದು ಕೂಡ ಒಂದು ಬಾಸ್ ಟ್ಯೂಷನ್ ಅಂತ 1ನೇ ತರಗತಿಯಿಂದ 7ನೇ ತರಗತಿ ಒಂದು ಮಕ್ಕಳಿಗೆ ಟ್ಯೂಷನ್ ಮಾಡ್ತಾರೆ. ನಮ್ಮ ಅಮ್ಮ ಕನ್ನಡ ಟೀಚರ್ ಆಗಿರೋದ್ರಿಂದ ನನಗೆ ಇಷ್ಟೊಂದು ಕನ್ನಡ ಮೇಲೆ ಪ್ರಾಬಲ್ಯ ಮತ್ತು ಹಿಡ್ತಾ ಇದೆ. ಅದಂತಹ ಒಂದು ಮಕ್ಕಳಿಗೆ ಒಂದು ಟ್ಯೂಷನ್ ಮಾಡ್ತಾರೆ. ಅದನ್ನ ನಿಮ್ಮ ಕೈಲಾದ ಮತ್ತೆ ಟ್ಯೂಷನ್ ಫೀಸ್ ಕೂಡ ಎಲ್ಲರಿಗಿಂತ ಕಮ್ಮಿ ಇದೆ. ಈಗ ನೋಡಿರ್ಬೋದು, 1000 ರೂಪಾಯಿ ಆಗಿರ್ಬೋದು, 1500 ರೂಪಾಯಿ ಆಗಿರ್ಬೋದು, ಆ ರೀತಿ ಫೀಸ್ ಇದೆ. ನಾವು ಕೇವಲ 500ಗೆ ಅದನ್ನ ಕನ್ವರ್ಟ್ ಮಾಡ್ತಾ ಇದೀವಿ. ಕನ್ವರ್ಟ್ ಮಾಡಿ 500ಗೆ 1 to 7 ಮಕ್ಕಳಿಗೆ ಆಲ್ ಸಬ್ಜೆಕ್ಟ್ ನ ಹೇಳ್ತಾ ಇದೀವಿ. ಆಲ್ ಸಬ್ಜೆಕ್ಟ್ ನೀವು ವರಪ್ರಸಾದ್ ಬ್ರೋ ಅವರ ಬ್ಲಾಗ್ ಅಲ್ಲೂ ನೋಡಿರ್ತೀವಿ. ಖಂಡಿತ. ನಮ್ಮ ಅಮ್ಮ ಅದಕ್ಕೂ ಕೂಡ ಇಂಟರ್ವ್ಯೂ ಕೊಟ್ಟಿದ್ರು. ಈಗ ನಮ್ಮ ಅಮ್ಮ ಇಲ್ಲ, ಸ್ಕೂಲಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾನೇ ಅವರ ಪರವಾಗಿ ಹೇಳ್ತಾ ಇದ್ದೇನೆ. ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ. ನೈಸ್ ಬ್ರೋ. ನಿಮ್ಮ ಹಿಂಗೆ ನೋಡ್ತಾ ಇದ್ದೆ ಗಾಡಿನ ತೋರಿಸಿದ್ರಿ, ನಮಗೊಂದು ಸ್ವಲ್ಪ ಸ್ಟಾರ್ಟ್ ಮಾಡಿ ತೋರ್ಸಕ್ಕಾಗುತ್ತಾ? ಖಂಡಿತ ಬ್ರೋ. ಇದು ನಮ್ಮಂತ ಒಂದು ಪುಟ್ಟದಂತ ಒಂದು ಗಾರ್ಡನ್ ಬ್ರೋ. ಗೊತ್ತಾಯ್ತು. ಇದು ಒಂದು ಸಣ್ಣದಂತ ಒಂದು ಗಾರ್ಡನ್, ಒಂದು ತುಳಸಿ ಗಿಡ, ಒಂದು ಕೃಷ್ಣ ಆಗಿರ್ಬೋದು. ಹೌದು, ಖಂಡಿತ ಬ್ರೋ, ಖಂಡಿತ. ನಮ್ಮ ಈ ಕಡೆ ಈ ಕಡೆ ಯಾಕೆ ನಮಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದೆ, ನಮ್ಮ ಕೃಷ್ಣನ್ ಫಾಲೋವರ್ಸ್ ನಮ್ಮಿಂದ ಫ್ಯಾನ್ ಫಾಲೋವರ್ಸ್ ಜಾಸ್ತಿ. ಹೌದು, ಎಲ್ಲರೂ ನೀವು ಕಮ್ಮಿಬೋದು ಫಿಮೇಲ್ ಫ್ಯಾನ್ಸ್ ಜಾಸ್ತಿ ಅಂತ. ಯಾಕಂದ್ರೆ ನಾವು ಕೃಷ್ಣನ ಆರಾಧನೆ ಮಾಡ್ತೀವಲ್ಲ, ಅದಕ್ಕೋಸ್ಕರ ಫಿಮೇಲ್ ಫ್ಯಾನ್ಸ್ ಜಾಸ್ತಿ ಇದ್ದಾರೆ. ಹೌದೌದು, ಖಂಡಿತ. ನಿಮ್ಮ ಈ ನೇಚರ್ ಈಗ ಅಂದ್ರೆ ಗ್ರೀನರಿ ಏನಕ್ಕೆ ಇಷ್ಟ ಅಂತ ಒಂದು ಹೇಳ್ಬಿಟ್ರೆ? ಯಾಕಂದ್ರೆ ಬ್ರೋ, ನಾವು ಏನೇ ಅಂತ ಒಂದು ಮೈಂಡ್ ಸ್ಟ್ರೆಸ್ ಆಗಿರ್ಬೋದು, ಏನೇ ಅಂತಹ ಒಂದು ಯೋಚನೆ ಆಗಿರ್ಬೋದು, ಒಂಥರ ಆಚೆ ಬಂದಾಗ ಒಂದು ಸ್ವಲ್ಪ ಗ್ರೀನ್ ನೋಡಿದಾಗ ಮನಸ್ಸಿಗೆ ಸ್ವಲ್ಪ ಉಲ್ಲಾಸ ಆಗುತ್ತೆ, ಅದನ್ನು ಸ್ವಲ್ಪ ರಿಫ್ರೆಶ್ನೆಸ್ ಸಿಗುತ್ತೆ. ಅದಕ್ಕೋಸ್ಕರ ಹಸಿರೇ ನಮ್ಮ ಉಸಿರು ಅಂತ ನೀವು ಸ್ವಲ್ಪ ಹಸಿರನ್ನ ಬೆಳೆಸಿದೀವಿ. ಹಾಗೆ ನಮ್ಮ ಮನೆಯಲ್ಲೇ ಅಂತಹ ಒಂದು ಪೇರ್ಲೆಕಾಯಿ ಬಿಡುತ್ತೆ, ಅದು ತುಂಬಾನೇ ನೀವು ತಿಂದಿದ್ದೀರಾ, ಅದ್ರ ಬಗ್ಗೆ ನೀವು ಹೇಳ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು ಗೈಸ್, ನಾನು ತಿಂದಿದ್ದೆ, ತುಂಬಾ ಸಿಹಿಯಾಗಿ ತುಂಬಾ ಚೆನ್ನಾಗೇ ಇತ್ತು. ನೀವು ನೋಡ್ಬೋದು, ಇಲ್ಲಿ ಪೇರ್ಲೆ ಹಣ್ಣನ್ನು ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಅದ್ಭುತವಾಗಿದೆ ಟೇಸ್ಟು.
ಈಗ ಹೊರಗೆಲ್ಲ ನೋಡ್ಕೊಂಡ್ ಬಂದಂಗೆ ಈಗ ಒಳಗೆ ಕೂತು ಸ್ವಲ್ಪ ನಮ್ದೊಂದು ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನ ಕೇಳೋಣ ಅಂದ್ಕೊಂಡಿದ್ದೀನಿ. ರೆಡಿ ಇದ್ದೀರಾ ಬ್ರೋ? ಕೆಲವೊಂದು ಪ್ರಶ್ನೆನ ಕೇಳ್ತೀನಿ, ರೆಡಿ ಇದ್ದೀರಾ? ಖಂಡಿತ. ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಲ್ಲ, ನಿಮ್ಮ ಗುರುಗಳು ಯಾರು ಅಂತ ಸ್ವಲ್ಪ ತಿಳಿಸ್ಬಿಟ್ರೆ. ನಮಗೆ ಗುರುಗಳು ಅಂತ ಅಂದ್ರೆ ನಾವು ಸಂಗೀತವನ್ನ ಪ್ರಾಕ್ಟೀಸ್ ಮಾಡಿದ್ದು ಅಂದ್ರೆ ಕ್ಲಾಸಿಕಲ್ ಸಂಗೀತವನ್ನ ಪ್ರಾಕ್ಟೀಸ್ ಮಾಡಿದ್ದು ಗುರುಗಳ ಹತ್ರ. ಅದೇ ಗಿಟಾರ್ ಆಗಿರ್ಬೋದು, ರ್ಯಾಪ್ ಆಗಿರ್ಬೋದು, ಅದನ್ನ ನಾವು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿರ್ಬೋದು. ನಿಮಗೆ ಗೊತ್ತಾ ಒಂದು ವಿಷಯ, ನಾನು ಚಂದನ್ ಶೆಟ್ಟಿ ಶಿಷ್ಯ ಅಂತ ಹೇಳ್ಕೊಂಡು ಬೆಳೆದ್ ಬಂದಂತ ಹುಡುಗ ನಾನು. ಈ ರಾಹುಲ್ ಡಿಟಾ ಸಾಂಗ್ಸ್ ಆಗಿರ್ಬೋದು, MC ಬಿಜು ಸಾಂಗ್ಸ್ ಆಗಿರ್ಬೋದು, ಆಲೋಕೆ ಸಾಂಗ್ಸ್ ಆಗಿರ್ಬೋದು, ಕೇಳಿ ಇನ್ಸ್ಪಿರೇಷನ್ ತಗೊಂಡು ಅವ್ರ ಜೊತೆಗೆ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಬ್ರೋ? ಅವ್ರ ಜೊತೆಗೆ ಮಾಡಿ ತುಂಬಾ ಅಬ್ಸರ್ವ್ ಮಾಡ್ತೀನಿ, ಕಲಾವಿದರಾಗಿ ಮಾಡಿದ್ದೇವೆ. ಒಂದು ಕಲೆ ಬಗ್ಗೆ ನಂತಹ ಒಂದು ಆಸಕ್ತಿ, ತುಂಬಾ ಆಸಕ್ತಿ ಇರೋದ್ರಿಂದ ಅದನ್ನ ಒಂದು ಫಾಲೋವರ್ ಆಗಿ ಅದನ್ನ ಕಲ್ತಿದ್ದು ಬ್ರೋ. ಕಲಿಬೇಕು ಅಂದ್ರೆ ಯಾರು ಗುರುಗಳು ಕೂಡ ಬೇಕಾಗಿಲ್ಲ ಅಂತ ಹೇಳ್ತೀನಿ ಬ್ರೋ. ಯಾಕೆ ನಿಮ್ಮಲ್ಲಿ ಒಂದು ಆಸಕ್ತಿ, ಶ್ರದ್ಧೆ, ಕಲಿಬೇಕು ಅನ್ನೋ ಒಂದು ಅಚಲವಾದಂತಹ ಶ್ರದ್ಧೆ ಇದ್ರೆ ನೀವು ಅದನ್ನು ಕಲಿಬಹುದು ಅಂತ ಹೇಳೋದಕ್ಕೆ ನಾನು ಒಂದು ಉದಾಹರಣೆಯಾಗಿ ಇದ್ದೇನೆ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಬ್ರೋ. ಇನ್ನು ಕೆಲವೊಂದು ಕ್ವಶನ್ಗಳಂದ್ರೆ ನಿಮ್ಮಮ್ಮ ಏನಿಗೆ ಮಾಡ್ಕೊಂಡಿರೋದು? ಅಮ್ಮ ಬಂದು ಟೀಚರು, ಕನ್ನಡ ಟೀಚರು. ಅವರು 25 ವರ್ಷದಿಂದ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಶಾಲೆಗೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅನಂತವಾಗಿ ಅವರು ಟ್ಯೂಷನ್ ಅನ್ನ ಮಾಡ್ತಾರೆ. ನನ್ನ ನೋಡ್ತಿರ್ಬೋದು, ಇಷ್ಟೊಂದು ಸಾಧನೆ ಮಾಡೋದಕ್ಕೆ ಮೂಲವಂತಹ ಒಂದು ಕಾರಣ ನಮ್ಮ ಅಮ್ಮನೇ ಆಗಿದ್ದಾರೆ. ನೋಡಿರ್ಬೋದು 85%, 95% ಹೇಗೆ ಓದ್ತಾರೆ ಅಂತ ಎಲ್ಲರೂ ತುಂಬಾ. ಹೌದೌದು, ನಂದು ಕ್ವಶನ್ ಇದೆಯಾ, ಹೆಂಗೆ ಇಷ್ಟೆಲ್ಲ ಹೆಂಗೆ ಅಂತ. ಅಂದ್ರೆ ಬ್ರೋ, ಚಿಕ್ಕ ವಯಸ್ಸಲ್ಲಿ ನನಗೆ ನಾನು ಆಚೆನೆ ಹೋಗ್ತಾ ಇರ್ಲಿಲ್ಲ ಬ್ರೋ, ಹೊರಗಡೆ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ. ಒಂದು ಇಷ್ಟು ಬುಕ್ನ ಹಾಕ್ಬಿಡೋರು ಬ್ರೋ, ಬುಕ್ನ ಕೊಟ್ಬಿಡೋರು, ಇಷ್ಟು ಎತ್ತರ ಬುಕ್ನ ರಾಶಿ ಹಾಕಿ ಕೊಟ್ಬಿಡೋರು. ಅದನ್ನ ಓದಿ ಅದನ್ನ ಅವ್ರಿಗೆ ತಿಳ್ಸಕ್ಕಂತ ನಮಗೆ ಏನೂ ಬಿಡ್ತಿಲ್ಲ. ಒಂದು ರೂಮ್ ಕೂಡ ಬಿಡೋದು. ಆ ರೂಮ್ ನೋಡಿದ್ರಲ್ಲ, ಅಲ್ಲಿ ಹಾಕ್ಬಿಡೋರು. ಅದನ್ನ ಓದಿ ಅವ್ರನ್ನ ಹೇಳ್ತಾ ಇದ್ದೆ. ಅದಷ್ಟು ಕೂಡ, ಯಾಕಂದ್ರೆ ನನ್ನ ಮಗ ಅಷ್ಟು ಬುದ್ಧಿವಂತ ಆಗ್ಬೇಕು ಅಂತ ಒಂದು ಅಷ್ಟು ಮುಂದಾಲೋಚನೆಯಿಂದ ಅವ್ರು ಬೆಳೆಸಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಆಯುರ್ವೇದಿಕ್ ಔಷಧಿನ ಕೊಡ್ತಿದ್ರು ಬ್ರೋ. ಅದಕ್ಕೋಸ್ಕರ ನನ್ನ ಮೆಮೊರಿ ಪವರ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಬ್ರೋ. ಓ ನೈಸ್, ವೆರಿ ನೈಸ್. ಮತ್ತೆ ಆ ಔಷಧಿ ಯಾವ್ದು ಅನ್ನೋದನ್ನ ಒಂದು ಸೀಕ್ರೆಟ್ ಆಗಿ ಇಟ್ಟಿರ್ತೀವಿ, ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಹೌದು, ಮುಂದಿನ ಖಂಡಿತ. ಮತ್ತೆ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ಒಂದು. ಓಕೆ ಬ್ರೋ, ನಾನು ಬಂದು ಒಂದು ಈವೆಂಟ್ ಈ ತರ ಇರೋದ್ರಿಂದ ಕಾರ್ಯಕ್ರಮ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸಣ್ಣ ಕಾರ್ಯಕ್ರಮಗಳು, ಡಾಟಾ ಎಂಟ್ರಿ ಆಗಿರ್ಬೋದು, ಈಗ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿದೀವಿ. ಹಾಗೆ ನಮ್ಮಂತಹ ಒಂದು ಸಣ್ಣ ಪುಟ್ಟ ಈವೆಂಟ್ ಗಳಾಗಿ, ನೀವು ಯಾವ್ದೇ ಈವೆಂಟ್ ಗಳಾಗಿರ್ಬೋದು ಕಾಲ್ ಮಾಡ್ಬೋದು. ನಮ್ಮ ನಂಬರ್ನ ಇದೆ. ಒಂದು ಬರ್ಡೇ ಫಂಕ್ಷನ್ ಆಗಿರ್ಬೋದು, ಹಾಗೆ ಮದುವೆ ಫಂಕ್ಷನ್ ಆಗಿರ್ಬೋದು, ಹಾಗೆ ರಿಸೆಪ್ಷನ್ ಫಂಕ್ಷನ್ ಆಗಿರ್ಬೋದು, ಒಂದು ಶುಭ ಕಾರ್ಯಕ್ರಮಕ್ಕೆ ಬರ್ತೀವಿ. ಆಮೇಲೆ ಬ್ಲಾಗಿಂಗ್ ಆಗಿರ್ಬೋದು, ಹಾಗೆ ಆಂಕರಿಂಗ್ ಆಗಿರ್ಬೋದು, ಒಂದು ಸಣ್ಣ ಪುಟ್ಟದಂತಹ ಕಾರ್ಯಕ್ರಮಗಳ ಮೂಲಕ ಒಂದು ಸಣ್ಣ ಹೆಜ್ಜೆ ಇಡ್ತಾ ಇದೀವಿ ಬ್ರೋ. ಅನುಶ್ರೀ ಆಗಿರ್ಬೋದು, ಹಾಗಂತ ಒಂದು ಅಕುಲ್ ಬಾಲಾಜಿ, ಆ ರೀತಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ನಂಬರ್ನ ಹಾಕ್ಬೋದಾ ಬ್ರೋ? ಖಂಡಿತ ಬ್ರೋ, ಖಂಡಿತ ಬ್ರೋ. ನೀವು ವರಪ್ರಸಾದ್ ಬ್ರೋ ಅಲ್ಲಿ ವರಪ್ರಸಾದ್ ಬ್ಲಾಗ್ ಮಾಡ್ಕೊಂಡು ಹೋಗಿದ್ರಲ್ಲ, ಅವ್ರದ್ದು ನೋಡಿದ್ದೀನಿ ನಾನು ಬ್ರೋದು. ಆವಾಗ ನೀವು ತಂದೆ ಸೆಂಟಿಮೆಂಟಿಂದ ಒಂದು ಸಾಂಗ್ನ ಟ್ಯೂನ್ ಮಾಡಿದ್ರೆ, ಈಗ ನಮ್ಮ ಚಾನಲಲ್ಲಿ ಒಂದು ತಾಯಿ ಸೆಂಟಿಮೆಂಟ್ನ ಒಂದು ಪ್ಲೇ ಮಾಡಿಬಿಟ್ರೆ ಖುಷಿ ಆಗುತ್ತೆ. ಈ ಸಾಂಗ್ ಕೂಡ ನಮ್ಮ ಅಮ್ಮನ ಮೋಸ್ಟ್ ಫೇವ್ರೇಟ್ ಸಾಂಗ್, ಒಂದು ಭಾವಗೀತೆ. ಅಮ್ಮ ನಿನ್ನ ಎದೆಯಾಳದಲ್ಲಿ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಬ್ರೋ, ಅದೇ ತುಂಬ ಚೆನ್ನಾಗಿ ಆಡಿದ್ರಿ. ಅದೇ ಗಿಟಾರಲ್ಲಿ ಪ್ಲೇ ಮಾಡೋಕ್ಕಾಗುತ್ತಾ ಬ್ರೋ? ಇದು ಭಾವಗೀತೆ ಬ್ರೋ. ಆಕ್ಚುಲಿ ನಾವು ಭಾವಗೀತೆನ ಗಿಟಾರಲ್ಲಿ ಟ್ಯೂನಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಟ್ರೈ ಮಾಡಿ. ಓಕೆ ಬ್ರೋ, ತುಂಬಾ ಚೆನ್ನಾಗಿದೆ ಗಿಟಾರು. ಎಷ್ಟು ವರ್ಷದಿಂದ ಇರೋದು ಗಿಟಾರ್ ಅಂತ ತಿಳಿಸ್ಬೋದು? ಗಿಫ್ಟ್ ಆಗಿ ಬಂದಿದ್ದು, ನಮ್ಮ ಫ್ರೆಂಡ್ ಅವರು ಗಿಫ್ಟ್ ಮಾಡಿದ್ದು ಗಿಟಾರ್. ಅಂದ್ರೆ ಅದನ್ನ ನಾವು ಮಾಡ್ಕೊಂಡು ಹೇಳ್ತಾ ಇದೀವಿ. ಓನ್ಲಿ ಟ್ಯೂನಿಂಗ್? ಟ್ಯೂನ್. ವೆರಿ ನೈಸ್, ವೆರಿ ನೈಸ್. ಈ ಟ್ಯೂನಿಂಗ್ ಅಲ್ಲಿ ಫೀಲಿಂಗ್ ಅರ್ಥ ಆಗ್ತಾ ಇರುತ್ತೆ. ಅದೇ ಅರ್ಥ ಆಗ್ತಾ ಇದೆ. ವೆರಿ ನೈಸ್. Okay, very nice. Okay, very nice bro, very nice. ಫೀಲಿಂಗ್ ಹಾಳಾಕ್ ಹೋಗ್ಬಿಡ್ತೀವಿ. ಗೊತ್ತಾಯ್ತು. ಬ್ರೋ, ತಾಯಿ ಪ್ರೀತಿ ಅಂದ್ರೆ ವರ್ಣಿಸಕ್ಕಾಗಲ್ಲ ಬ್ರೋ. ಅದಕ್ಕೋಸ್ಕರ ಖಂಡಿತ ಕೋಟಿ ದೇವರ ಒಂದು ಆಧಾರ ತಾಯಿ ಅಂತ ಹೇಳ್ಬೋದು. ನಾವು ಇಷ್ಟೇ ಮಾತಾಡ್ಬೋದು ಬ್ರೋ.
ಒಂದು ಸಣ್ಣ ಪುಟ್ಟ ಜಗಳ ಒಂದು ಕದನ ಅಂತ ಬಂದ್ರೆ ನಾವು ಕೂಡ ತಾಯಿಗೆ ಮಾತಾಡಿರ್ತೀವಿ, ಹೌದು, ಖಂಡಿತ ಖಂಡಿತ. ಏನೇ ಆಗಿರ್ಬೋದು, ಒಂದು ಮನಸ್ಸಿನ ಆಳದಲ್ಲಿ ಆ ಪ್ರೀತಿ ಇರುತ್ತೆ, ಹೇಳ್ಕೊಂಡಿರಲ್ಲ. ಅದನ್ನ ಹೇಳ್ಕೊಂಡಿಲ್ಲ, ಮುಂದೆ ಹೇಳಿರ್ತೀವಿ, ಯಾರೇ ಆದ್ರೂ ಹೇಳ್ಕೊಂಡಿರಲ್ಲ, ಬಟ್ ಇರುತ್ತೆ. ಅಂದ್ರೆ ಈ ಪುಟ್ಟ ಬ್ಲಾಗ್ ಮೂಲಕ ನಾನು ನನ್ನ ಪ್ರೀತಿನ ಹೇಳ್ಕೊಡ್ತಿದ್ದೀನಿ. ಮಮ್ಮಿ ಸಾರಿ, ನಾನು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ, ಒಂದು ಊಟ ಮಾಡಲ್ಲ. ನಮ್ಮ ಅಮ್ಮ ಏನು ಅಂದ್ರೆ ಅಡಿಗೆ ಮಾಡಿ ಊಟ ಮಾಡಲ್ಲ ಬ್ರೋ, ಕಾಯ್ಕೊಳ್ತಾರೆ ನನ್ನ ಮಗ ಬರ್ಲಿ ಊಟ ಮಾಡ್ಲಿ ಅಂತ ಒಂದು ಕಾಯ್ಕೊಂಡಿರ್ತಾರೆ. ಅಂತ ಒಂದು ಅಷ್ಟು ಪ್ರೀತಿ ಬ್ರೋ, ಒಬ್ನೇ ಮಗ ಅಂತ. ನಾನು ಈ ಮೂಲಕ ಏನ್ ಹೇಳ್ತೀನಿ ಅಂದ್ರೆ, ಬ್ರೋ ಅಮ್ಮ ನೀನ್ ಊಟ ಮಾಡು, ಚೆನ್ನಾಗಿರು, ನಿನ್ನ ಆರೋಗ್ಯನ ನೋಡ್ಕೊ. ನಾನು ಎಲ್ಲೋ ಇರ್ತೀನಿ ಹೊರಗಡೆ, ಅಭಿಮಾನಿ ದೇವ್ರುಗಳಿದ್ದಾರೆ ನನಗೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ನನ್ನ ತಮ್ಮನ ತರ ನೋಡ್ಕೊಂತಾರೆ, ಮಗನ ತರ ನೋಡ್ಕೊಂತಾರೆ, ಅವ್ರ ಜೊತೆ ಚೆನ್ನಾಗಿರ್ತೀನಿ. ಮನೆಗೆ ಬಂದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾ ಒಂದು ಪುಟ್ಟದಂತ ಬ್ಲಾಗ್ ಮುಗಿಸ್ತಾ ಇದ್ದೀವಿ. ಬಾಸ್ ಭವಾನಿ ಕನ್ನಡ ಸುಳ್ಳು. ನಮಸ್ಕಾರ, ಧನ್ಯವಾದ. ಬ್ರೋ ಇದು ಏನು ಕಣ್ಣ ದಾನ? ಬ್ರೋ ಐ ಡೊನೇಟ್ ಮಾಡಿದ್ದೀವಿ. ನಮ್ಮದಂತ ಒಂದು ಕಣ್ಣನ್ನ ದಾನದಲ್ಲಿ ಶ್ರೇಷ್ಠವಂತಹ ದಾನ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಹಾಗೆ ನೇತ್ರದಾನವನ್ನು ಮಾಡಬೇಕು ಅನ್ನೋದು ಒಂದು ಪುಟ್ಟದಂತಹ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ಅದನ್ನು ಕೂಡ ಮೊನ್ನೆ ನಮ್ಮ ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಐ ಡೊನೇಷನ್ ಕ್ಯಾಂಪ್ ಇರೋದ್ರಿಂದ ಅಲ್ಲಿ ಹೋಗಿ ಐ ಡೊನೇಷನ್ ಮಾಡಿದ್ದೀವಿ. ಅದು ಒಂದು ಕೂಡ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದೀವಿ. ಬ್ರೋ ಇದರಲ್ಲಿ ನನ್ನದಂತ ಒಂದು ಪುಟ್ಟದಂತ ಸ್ವಾರ್ಥ ಸಹ ಇದೆ. ನಾವು ಸಟ್ ಮೇಲೂ ಕೂಡ ನಮ್ಮ ಕಣ್ಣ ರೀಲ್ಸ್ ಗಳನ್ನು ನೋಡ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಮೀಡಿಯಾಗಳನ್ನ ನೋಡ್ಬೇಕು ಅಂತ. ಬಟ್ ವೆರಿ ನೈಸ್. ಯಾರು ಮಾಡಲ್ಲ ಆ ಥರ, ತುಂಬ ಕಮ್ಮಿ ಜನ ಮಾಡ್ತಾರೆ. ಇವಾಗ ವೆರಿ ನೈಸ್ ಅಂತ ಹೇಳ್ತಾ, ಇನ್ನು ಈಗ ನೋಡ್ಬೋದು ಗಾಯ್ಸ್, ಮಾಡ್ತೀರಲ್ಲ ಬ್ರೋ ನೀವು ನೆಕ್ಸ್ಟ್ ಲೆವೆಲ್ ಬಿಡಿ. ನೈಸ್ ನೈಸ್ ಬ್ರೋ. ಗಾಯ್ಸ್ ಇವರು ಹೇಳ್ದಂಗೆ ನೀವು 99% ಎಷ್ಟು ಒಂದರಲ್ಲೂ ತುಂಬ ಕಮ್ಮಿ ಅಂತೂ ಇಲ್ಲ, ಎಲ್ಲ ಅದರಲ್ಲೂ ತುಂಬ ಜಾಸ್ತಿ ರ್ಯಾಂಕ್ನ ತೊಗೊಂಡಿರೋದು ನೀವು ನೋಡ್ಬೋದು. ಎಲ್ಲದರಲ್ಲೂ ನೀವು ನೋಡ್ತಾ ಬರ್ಬೋದು. ಶಾರ್ಟ್ಸ್ ಮುಖಾಂತರ ನಾನು ನಿಮಗೆ ಯಾಕೆ ತಿಳಿಸ್ತೀನಿ. ಬಟ್ ಎಲ್ಲ ಪ್ರತಿಭಾ ಅಕಾಡೆಮಿ 99.9%. ಓ ವೆರಿ ನೈಸ್ ಬ್ರೋ, ವೆರಿ ವೆರಿ ನೈಸ್. ಬಟ್ ಎಲ್ಲ ತುಂಬ ರೀಸೆಂಟ್ ಆಗಿ ವಾಯ್ಸ್ ಆಫ್ ಶಿವಮೊಗ್ಗ ಆಗಿರ್ಬೋದು, ಅದರಲ್ಲೂ ಕೂಡ ಭಾಗವಹಿಸಿದ್ವಿ. ತುಂಬ ನೈಸ್, ವೆರಿ ನೈಸ್, ವೆರಿ ನೈಸ್. ಬ್ರೋ ನನಗೆ ಇನ್ನೊಂದು ಪ್ರಶ್ನೆ, ನಿಮ್ಮ ಸ್ಕೂಲ್ ಮತ್ತು ಕಾಲೇಜ್ ಲೈಫಲ್ಲಿ ಹೆಂಗಿದ್ರೆ ಅಂತ ಒಂದು ಸಣ್ಣದಾದ ಮಾತಿನ ಪ್ರಯುಕ್ತ ತಿಳಿಸಿಕೊಳ್ಳಿ. ಮತ್ತೆ ಕಾಲೇಜ್ ಲೈಫಲ್ಲಿ ಫಸ್ಟ್ ರ್ಯಾಂಕ್ ರಾಜ್ಯದ್ದಾಗಿದ್ದೆ. ಅಷ್ಟು ಅಂದ್ರೆ ಓದಿದ ವಿಷಯದಲ್ಲಿ ಅಷ್ಟು ಇದ್ವಿ, ಮತ್ತೆ ಎಲ್ಲ ಕಲ್ಚರಲ್ ಎಲ್ಲ ಥಿಂಗ್ ಆಗಿದ್ವಿ. ಹೌದು, ಒಂದು ಫಸ್ಟ್ ರ್ಯಾಂಕ್ ರಾಜ್ಯ ಅಂತಾನೆ ಹೇಳ್ಬೋದು, ಒಂದು ಪುಸ್ತಕದ ಹುಳು ಅಂತಾನೆ ಆಗಿರ್ಬೋದು. ಇಷ್ಟನ್ನೆಲ್ಲ ಅಚೀವ್ ಮಾಡ್ಬೇಕು ಅಂತ ಅಂದ್ರೆ ಹೇಗ್ ಓದ್ಬೇಕು ಅಂತ ನಿಮ್ಗೆ ಗೊತ್ತಲ್ಲ ಬ್ರೋ. ಹೌದು ಹೌದು. ಹೊರಗಡೆ ನೋ ಆಟ ಓನ್ಲಿ ಪಾಠ. ಅದಕ್ಕೋಸ್ಕರ ಅದ್ ಮಾಡಿದ್ರೆ ನಮಗೆ ಊಟ ಒಂದು ಪರಿಸ್ಥಿತಿ ಇತ್ತು, ಅದಕ್ಕೋಸ್ಕರ ಮಾಡಿದ್ವಿ ಬ್ರೋ. ಅದರಿಂದ ಹೇಳ್ಬೇಕು ಅಂದ್ರೆ ಒಂದು ಸಣ್ಣ ಪುಟ್ಟಂತಹ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ನೀವು ಬೆಳೆಸಿ ಅಂತ ಹೇಳ್ತಿದ್ದೀವಿ. ಈಗ ಬರ್ತಿರುವಂತಹ ಒಂದು ಕಂಟೆಂಟ್ ಕ್ರಿಯೇಟರ್ಗೆ ನಾವು ಕೂಡ ಸಪೋರ್ಟ್ ಮಾಡ್ಬೋದು. ನಮಗೆ ತುಂಬಾ ಜನ ಹೆಲ್ಪ್ ಮಾಡಿದ್ರು ಈ ತರ ಬೆಳವಣಿಗೆಯಲ್ಲಿ. ಎಷ್ಟೋ ಜನ ಕಾಲೇಜ್ ಇರ್ತಾರೆ, ನಮಗೆ ಖಂಡಿತ ಒಂದು ನಾವು ನೆನೆಸ್ಕೋಬೇಕು ಅಂತ ಹೇಳಿದ್ರೆ ಶಶಿ ಸರ್ ಆಗಿರ್ಬೋದು, ಸ್ಟೇಂಡರ್ಸ್ ಆಗಿರ್ಬೋದು, ಹಾಗೆ ಅರುಣ್ ಸರ್ ಆಗಿರ್ಬೋದು, ಸ್ಟೆಪ್ಪೋರ್ಡರ್ ಸರ್ ಅರುಣ್ ಸರ್ ಆಗಿರ್ಬೋದು, ಅದೇ ರೀತಿಯಾಗಿ ಎಬ್ಬಕ್ ಪ್ರೋಟೀನ್ ಆಗಿರ್ಬೋದು, ಅದೇ ರೀತಿಯಾಗಿ ವರಪ್ರಸಾದ್ ಸರ್ ಆಗಿರ್ಬೋದು, ಹಾಗೆ ನೀವು ಆಗಿರ್ಬೋದು, ಹಾಗೆ ನಮ್ಮ ಪೃಥ್ವಿ ಅಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ಗಿಡ ಬೆಳೆದು ಮರವಾಗಿ ಬೆಳೆದು ಹಣ್ಣು ಕೊಡ್ಬೇಕು ಅಂದ್ರೆ ಅದಕ್ಕೆ ಒಂದು ಆಧಾರವಾಗಿ ನೀರಾಗಿರ್ಬೋದು, ಗಾಳಿ, ಬೆಳಕು, ಸೂರ್ಯನ ಕಿರಣ ಎಷ್ಟು ಅವಶ್ಯಕತೆ, ಹಾಗೆ ಕಲಾವಿದ ಬೆಳಿಬೇಕು ಅಂದ್ರೆ ಪ್ರೋತ್ಸಾಹ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಗಾಯ್ಸ್, ಎಲ್ಲದೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ನಮ್ಮಂಥ ಸಣ್ಣ ಕ್ರಿಯೇಟರ್ಸಿಗೂ ನೀವು ಕ್ರಿಯೇಟರ್ಸ್ ಅಲ್ಲ, ಈಗ ಏನೋ ವಿಡಿಯೋಸ್ ಮಾಡ್ತೇವೆ, ತುಂಬ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಈ ಕಡೆ ಬರೋಣ ಬ್ರೋ. ಈ ಕಡೆದೊಂದು ಸ್ವಲ್ಪ ಹೇಳ್ಬಿಟ್ರೆ, ಈ ಕಡೆದೆಲ್ಲ ಎಕ್ಸ್ಪ್ಲೇನ್ ಆಯ್ತು, ಈ ಕಡೆ ಸ್ವಲ್ಪ ಹೇಳ್ಬಿಟ್ರೆ. ಬ್ರೋ ನಮ್ಮ ಮನೆ ಫುಲ್ ಪ್ರೈಸ್ಗಳೇ ತುಂಬಿದೆ. ಹೌದು ಖಂಡಿತ, ಮನೆ ಸುತ್ತ ನೋಡಿದ್ರೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಬ್ರೋ, ಇದು ಆಕ್ಚುಲಿ ನಾವು ಕಾಲೇಜ್ ಲೆವೆಲಲ್ಲಿ ಮತ್ತು ಸ್ಕೂಲ್ ಲೆವೆಲಲ್ಲಿ ಇದನ್ನ ಮಾಡುವಂತಹ ಒಂದು ಕಲ್ಚರಲ್ ಈವೆಂಟ್ಸ್ಗಳಾಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಸಣ್ಣ ಪುಟ್ಟಂತಹ ಒಂದು ಸಾಧನೆ ಆಗಿರ್ಬೋದು. ಇದು ನೀವು ನೋಡ್ತಾ ಇರೋದು ವನ್ಯಜೀವಿ ವಿಭಾಗದಿಂದ ನಮ್ಮ ಒಂದು ನನಗೆ ಹುಡ್ಕೋ ಹುಲಿ ಅಂತ ಒಂದು ಅಡ್ರೆಸ್ ಇದೆ ಅಂತ ನೀವು ಕೇಳಿದಿರಾ ಬ್ರೋ? ಹೌದು ಕೇಳಿದ್ದೀನಿ. ಅದರ ಹೆಸರು ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ. ಒಂದು ಹುಲಿ ಮತ್ತು ಸಿಂಹಗಳ ಬಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ. ಅದ್ರ ಪ್ರಥಮವಾದಂತ ಕ್ವಿಜ್ ಕಾರ್ಯಕ್ರಮ ಬಂತು. ಅದಂತ ಒಂದು ನೇಚರ್ ಬಗ್ಗೆ ನನಗಂತ ತುಂಬಾ ಒಂದು ಆಸಕ್ತಿ ಇರೋದ್ರಿಂದ ಈ ಹುಲಿ ಸಿಂಹ ಅದ್ರ ನಡಿಗೆ ಯಾವ ರೀತಿ ಇರ್ಬೋದು, ಅದು ಯಾವ ರೀತಿ ಬೇಟೆ ಆಡುತ್ತೆ, ಅದು ಇಷ್ಟು ನೀವು ಹೇಳ್ಬೋದು. ಇಡೀ ಪ್ರಪಂಚದಲ್ಲೇ ಲೇಸಿಯೆಸ್ಟ್ ಅನಿಮಲ್ ಯಾವ್ದು ಅಂತ ಗೊತ್ತಾ ನಿಮ್ಗೆ?
ಕಾಡಿನ ಬ್ರೋ ನಾವು ತಿಳ್ಕೊಂತೀವಿ. ಕಾಡಿನ ರಾಜ ಸಿಂಹ ಬ್ರೋ. ಅದು ದಿನದಲ್ಲಿ ಅಷ್ಟು ತುಂಬಾ ಗಂಟೆಗಳು ನಿದ್ದೆಗೆ ಕಳೆಯುತ್ತೆ. ಆದ್ರೆ ಬೇಟೆಗೆ ನಿಲ್ತು ಅಂದ್ರೆ ಅದು ಮುಂದೆ ಯಾರು ಇಲ್ಲಕ್ಕಲ್ಲ, ಬಿಕಾಸ್ ಅದು ಆಟಿಟ್ಯೂಡ್. ಅದಕ್ಕೋಸ್ಕರ ನನಗೆ ಶಿವಮೊಗ್ಗದ ಸಿಂಹ ಹುಟ್ಟು ಅವರು ಇಂಥ ಹೆಸರುಗಳು ಬಿರುದು ಬಂದಿದ್ರು. ಅದಂತಹ ಸರ್ಟಿಫಿಕೇಟ್ಗಳು ಕೂಡ ಇದೆ. ಹಾಗೆ ಯುವ ದಸರಾ ಆಗಿರ್ಬೋದು, ಹಾಗೆ ನಮ್ಮ ಒಂದು ಕಾರ್ಯಕ್ರಮಗಳು ನೀವೇ ನೋಡ್ತಾ ಇದ್ರೆ ಸರ್ಟಿಫಿಕೇಟ್ಗಳು. ಅಂತ ನಮ್ಮ ದೈವ ಭಕ್ತಿ ಜಾಸ್ತಿ ಇರೋದ್ರಿಂದ ನಮ್ಮ ಬಂದಂತಹ ಬಹುಮಾನಗಳು ಹಾಗೂ ಒಂದು ಮೆಡಲ್ಗಳಾಗಿರ್ಬೋದು, ಅದಂತಹ ಒಂದು ಹಾರಗಳನ್ನು ನಾವು ದೇವರಿಗೆ ಅರ್ಪಿಸ್ತೀವಿ. ನಮ್ಮ ಬಾಸ್ ಬಾಸ್, ನಾವು ಬಾಸ್ ಆಂಜನೇಯಂಗೆ ಗದೆ ಇಡಿಸಿದ್ರೆ ತುಂಬಾ ಚೆನ್ನಾಗಿತ್ತು. ಇದು ನಿಲುವಾಂಬೆ ಶಾರದೆ, ಇದೊಂದು ತುಂಬಾ ರೇರ್ ಫೋಟೋ. ಇದು ನಮ್ಮ ಒಂದು ಕೂಡ್ಲಿಯಲ್ಲಿ ಇರುವಂತಹ ಒಂದು ನಿಲುವಾಂಬೆ ಶಾರದೆ. ನೀವೆಲ್ಲ ಕಡೆಯಂತಹ ಕೂತಿರುವಂತಹ ಶಾರದೆಯನ್ನ ನೋಡಿರ್ತೀರಾ. ಇದು ನಿಂತಿರುವಂತಹ ಒಂದು ಶಾರದೆ. ಇದು ಕಾಶಿಯಲ್ಲಿ ಬಿಟ್ರೆ ನಮ್ಮ ಕೂಡ್ಲಿಲಿ ಮಾತಾಡೋದು, ನಮ್ಮ ಕೂಡ್ಲಿಯಲ್ಲಿ ಮಾತಾಡೋದು. ಇದಕ್ಕೋಸ್ಕರ ಒಂದು ಜ್ಞಾನದ ವೈರಾಗ್ಯದ ಸಿದ್ಧಾರ್ಥ ಅಂದ್ರೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ನಿಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಆಯಿತು. ಸ್ವಲ್ಪ ಹೊರಗೋಗಿ ಇನ್ನೊಂದು ವಿಷಯ ಇದೆ, ಅದನ್ನು ನಾನು ತಿಳಿಸ್ತೀನಿ. ಬನ್ನಿ. ಇನ್ನೊಂದು ನಿಮಗೆ ಪರಿಚಯ ಮಾಡಿಸ್ಬೇಕಿತ್ತು. ನಮ್ಮ ಬಾಸ್ ಭವಾನಿ ಅವರ ದೊಡ್ಡಮ್ಮನ, ಅವರು ಕ್ರಿಯೇಟಿವ್ ಮೈಂಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರ ಒಂದು ವೆಹಿಕಲ್ನ ತೋರಿಸ್ತೀನಿ, ನೋಡಬಹುದು. ಅವರ ವೆಹಿಕಲ್ ನೋಡಿ, ಆಂಜನೇಯ. ಮತ್ತು ಇದು ಮಾನ್ಸ್ಟರ್ ಏನು ಬ್ರೋ? ಬ್ರೋ ಅದೇ ಹೇಳಿದ್ನಲ್ಲ ಬ್ರೋ, ಮಾನ್ಸ್ಟರ್ ಅಂದ್ರೆ ಒಂದು ಮಾಸ್ಟರ್ ಎನರ್ಜಿಗೋಸ್ಕರ ಹಾಕೊಂಡಿರೋದು. ಇದ್ರದ್ದು ಸೌಂಡ್ ಬಗ್ಗೆ ತುಂಬಾ ಜನ ಕೇಳಿದ್ದಾರೆ. ಹೌದು, ಖಂಡಿತ. ನಾನು ವರಪ್ರಸಾದ್ ಬ್ರೋ ಬ್ಲಾಗ್ಸ್ ಅಲ್ಲೂ ನೋಡಿದ್ದೀನಿ. ಓಕೆ ಬ್ರೋ, ಇದು ನನ್ನ ಪುಟ್ಟದಂತಹ ಒಂದು ಗಾಡಿ, ನನ್ನ ಡಾರ್ಲಿಂಗ್ ಅಂತ ಹೇಳ್ಬೋದು. ಹೌದು, ಅದೇ ಇದ್ರದ್ದು ಏನು ಅಂತ ಹೇಳಿದ್ರೆ ಇದ್ರಲ್ಲಿ 5 ಗಾಡಿ ಮಿಕ್ಸ್ ಇದೆ ಬ್ರೋ. 5 ಗಾಡಿ ಮಿಕ್ಸ್. ಹೆಂಗೆ ಬ್ರೋ? ಹೆಂಗೆ ಅಂದ್ರೆ ಬ್ರೋ, ಇದು ಗಾಡಿನ ಸ್ಟಾರ್ಟ್ ಮಾಡಲಿಲ್ಲ ಡೌನ್ ಅಲ್ಲಿ ಹೋಗ್ತಾ ಇದ್ವಿ, ಎಲೆಕ್ಟ್ರಿಕ್ ಗಾಡಿ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ KTM ಡುಗು ಡುಗು ಸ್ಟಾರ್ಟಿಂಗ್ ಆಗತ್ತೆ. ತುಂಬಾ ರೈಸ್ ಮಾಡಿದ್ರೆ RX ಪಟ್ 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 ಅಂತ ಹೇಳುತ್ತೆ. ಬ್ರೋ ಹೊಡಿದ್ರೆ ಬುಲೆಟ್ ಸೌಂಡ್ ಒಂದು ತೋರಿಸ್ಬೋದಾ ಬ್ರೋ? ಖಂಡಿತ ಬ್ರೋ, ಸ್ಟಾರ್ಟ್ ಮಾಡಿ ನೋಡೋಣ. ಇದು ಬಾದಾಮಿಂದ ಕಟ್ಟಿದ್ದಾರೆ. ಏನ್ ಬ್ರೋ ದೊಡ್ಡಮ್ಮನ ಇಟ್ಟಿದ್ದೀರಾ ಮನೆಯಲ್ಲಿ? ಕ್ರೇಜಿ ಬ್ರೋ, ಜಸ್ಟ್ ಕ್ರೇಜಿ. ತುಂಬ ಓಕೆ ಬಟ್ ನಾಟ್ ಈಸಿ. ನಮ್ಮದು ದೊಡ್ಡಮ್ಮ ನೋಡಿ ಬ್ರೋ ಸೈಕಲ್. ಬಟ್ ಈಗ ಮನೆಯಲ್ಲಿ ಗಾಡಿ ಹಾಳಾಗೋದ್ರಿಂದ ಸೈಕಲ್ ತಂದಿದ್ದೀನಿ ಅಷ್ಟೇ. ನಮ್ಮದು ಗಾಡಿ ಇದೆ, ಹಾಗೇನಿಲ್ಲ. ನಿಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಸೈಕಲ್ ಯಾವುದು ವೆಹಿಕಲ್ ಬ್ರೋ? ಇನ್ನೊಂದು ವಿಷಯ ಏನು ಅಂದರೆ, ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ನನ್ನ ಒಂದು ಏನಾರ ರ್ಯಾಪಿಂಗ್ ಶೋ ಮಾಡ್ಬಿಡೋದು ನನ್ನ ಹಿಡ್ಕೊಂಡು ಬ್ರೋ. ಅಂದರೆ ನಿಮ್ಮದು ಐಡಿ ಬ್ರೋ, ನಿಮ್ಮ ಐಡಿ? ನಂದು ಐಡಿ ನಂದು ಸಿಂಪಲ್, ಪ್ರಜ್ವಲ್ ಕೆ ಬ್ಲಾಗ್ಸ್ ಅಷ್ಟೇ. ಓಕೆ ಓಕೆ, ಕನ್ನಡನೂ ಸೇರಿಸ್ಕೊಂಬಿಡಿ, ಪ್ರಜ್ವಲ್. ಸ್ಟಾರ್ಟ್. ಓಕೆ ಬ್ರೋ, ನಮ್ಮ ಈ ಕಡೆ ಬಂದ್ಬಿಡಿ, ನಿಮ್ಮ ನೇಮ್ ಇದೆಯಲ್ಲ ಚೆನ್ನಾಗಿರುತ್ತೆ, ಬಾಸ್ ಬಾವ. ಓಕೆ ಖಂಡಿತ. ಓಕೆ, ಇವರು ನಮ್ಮ ಒಂದು ಪ್ರಜ್ವಲ್ ಅವರು ಈಗ ಒಂದು ಐಡಿ ಸ್ಟಾರ್ಟ್ ಮಾಡಿದ ಹೊಸದಾಗಿ, ಪ್ರಜ್ವಲ್ ಕೆ. ನಿಮ್ಮ ಐಡಿ ಹೆಸರು? ಪ್ರಜ್ವಲ್ ಬ್ಲಾಗ್ ಕನ್ನಡ. ಓಕೆ, ಕನ್ನಡ ಬ್ಲಾಗರ್ ಪ್ರಜ್ವಲ್ ಕನ್ನಡ ಬ್ಲಾಗ್ ಅಂತ. ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನು ನೀವು ಪ್ರಜ್ವಲ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಒಂದು ಬ್ಲಾಗ್ ಉಜ್ವಲ ಆಗಲಿ ಅಂತ ಹೇಳ್ತಾ ಇದ್ದೀವಿ. ನೀವು ಕಾರ್ಯಕ್ರಮ ಚೆನ್ನಾಗಿ ಒಂದು ಕಂಟೆಂಟ್ ಕೊಡಿ ಬ್ರೋ. ಯಾವುದಂತಹ ಒಂದು ಕಂಟೆಂಟ್, ಯಾವುದೇ ಒಂದು ಕಾರ್ಯಕ್ರಮ ಆಗ್ತಿರ್ಬೋದು, ನೀವು ಏನು ಅಂದರೆ ಒಳ್ಳೆ ಕಂಟೆಂಟ್ನ ಕೊಟ್ಟಾಗ ನೀವು ಬೆಳವಣಿಗೆ ಆಗ್ತೀರಾ ಅಂತ ಹೇಳ್ತೀವಿ. ನೋಡಿ, ಈ ಅಂತಹ ಸಣ್ಣ ಪುಟ್ಟ ಬಾಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತಿರ್ಬೋದು. ಬಾಸ್ ನನ್ನ ಕೈಯಲ್ಲ ₹1 ಕಾಸು, ಅವರ ಏರಿಯಾಕ್ಕೂ ನಾವೇ ಬಾಸ್ ಅಂತ ಹೇಳ್ತಾ ಇದ್ದೀವಿ. ಒಂದು ಪುಟ್ಟದಂತಹ ಒಂದು ಕಾರ್ಯಕ್ರಮ. ನಮಸ್ಕಾರ, ಧನ್ಯವಾದ. ಸಕಾಲ ಬಂತು ಬ್ರೋ, ಎಲ್ಲ ಮುಗೀತು. ನಿಮ್ಮ ಜೀವನ ತುಂಬ ಅದ್ಭುತ ಆಗಿದೆ. ಒಂದೆರಡು ಮಾತುಗಳು ಲಾಸ್ಟ್ ಕೊನೆಯಲ್ಲಿ ಬ್ರೋ. ಒಂದು ಸಣ್ಣದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಭಿಮಾನಿಗಳಿಂದ ಪ್ರೀತಿ ವಿಶ್ವಾಸದಿಂದ ನಾವು ಬೆಳೆದಿರೋದು ಬ್ರೋ. ಅವರಂಥ ಒಂದು ಸಣ್ಣ ಭಿಕ್ಷೆ ನಮ್ಮ ತಲೆ ಮೇಲಿನ ರಕ್ಷೆ ಅಂತ ಹೇಳ್ಬೋದು. ಒಂದು ಸಣ್ಣ ಪುಟ್ಟ ಸಾಧನೆ ಮಾಡ್ತಾ ಇದೀವಿ ಬ್ರೋ. ಒಂದು ನೀವು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಒಂದು ಬಾಸ್ ಭವಾನಿ ಕನ್ನಡದ ಸುನಾಮಿ ಅಂತ ಒಂದು ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ನೀವು ಕೊಟ್ಟರೆ, ಅದಂಥ ಅವಕಾಶಗಳು ಬಂದರೆ ನಮ್ಮಂಥ ಒಂದು ಕಲಾವಿದರು ಬೆಳಿತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಬ್ರೋ. ಒಂದು ಕೀಪ್ ಸಪೋರ್ಟಿಂಗ್, ಕೀಪ್ ಗೋಯಿಂಗ್ ಅಂತ ಹೇಳೋದಕ್ಕೆ ಇಷ್ಟ. ಹೌದಾ ಬ್ರೋ? ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಗೆ, ನಿಮ್ಮಂಥ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ರೋ. ಹಂಗಿದ್ರೆ ಏನು ಮಾಡ್ಬಿಡೋಣ ವಿಡಿಯೋ ಅಂತ ಹೇಳ್ತಾ, ಗಾಶ್ ಇನ್ನೊಂದು ಏನು ಅಂದರೆ, ತುಂಬ ಸುಂದರವಾದಂಥ ಮನೆ ನೋಡಿ, ಫುಲ್ ಗ್ರೀನರಿ. ದೊಡ್ಡ ಮನೆ ಅಲ್ಲ ಬ್ರೋ, ಪುಟಾಣಿ ಮನೆ. ಓಕೆ, ಇವತ್ತಿನ ಬ್ಲಾಗ್
ಇಷ್ಟಿತ್ತು ಅಂತ ಹೇಳ್ತಾ, ಇವನು ಬೇರೆ ಯಾರು ಅಲ್ಲ ನಮ್ಮ ಸ್ನೇಹಿತರು ಅಂತ ಹೇಳ್ತಾ, ನಾವು ಎಲ್ಲರಿಗೂ ಸ್ನೇಹಿತರೆ ಬ್ರೋ. ಎಲ್ಲರಿಗೂ ಸ್ನೇಹಿತರೆ. ಈ ಬ್ಲಾಗ್ ಇಷ್ಟ ಆಗಿರೋ ಒಂದು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಕೆಂಡ್ ಟೇಕ್ ಕೇರ್, ಲವ್ ಯು, ಬಾಯ್. ಇನ್ನತ್ತೆ ನೀವು ಒಂದೆರಡು ಕಮೆಂಟ್ ಹಾಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಮಾಡೋಣ ಅಂತ ಹೇಳ್ತಾ ಖಂಡಿತ ಬಾಯ್. ಬಾಯ್.